ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಈ ದಿನ ಏನು ಸ್ಪೆಷಲ್ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಸ್ಪೈಸಿ ಆಗಿರುವ ಮನೆಯಲ್ಲಿ ರೆಡಿ ಮಾಡಿದಂತಹ ಮಸಾಲದಿಂದ ಮಾಡುವ ಅದ್ಭುತವಾದ ಚಿಕನ್ ಫ್ರೈ ಜೊತೆ ಬಂದಿದ್ದೇನೆ. ಒಂದು ಚೂರು ಮಸಾಲೆ ಬಿಡುವುದಿಲ್ಲ, ಎಣ್ಣೆ ಎಳ್ಕೊಳ್ಳದೆ ಈ ಫ್ರೈ ರೆಡಿ ಆಗ್ತದೆ. ಸೊ ಬನ್ನಿ ಆ ರುಚಿಯಾದ ಚಿಕನ್ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ? ನೋಡಿ ಸ್ನೇಹಿತರೆ, ಇಲ್ಲಿ 6 ಲೆಗ್ ಪೀಸ್ಗಳನ್ನು ತೊಗೊಂಡಿದ್ದೇನೆ. ಕ್ಲೀನಾಗಿ ತೊಳೆದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನು ಮಸಾಲ ಚೆನ್ನಾಗಿ ಹೀರ್ಕೊಳ್ಳಿ ಎಳ್ಕೊಳ್ಳಿ ಅನ್ನೋ ಕಾರಣದಿಂದ 15ರಿಂದ 18 ಘಾಟಿ ಮೆಣಸನ್ನು ಬಿಸಿಯಾಗಿರುವ ನೀರಿನಲ್ಲಿ ಒಂದು 10 ನಿಮಿಷ ನೆನೆಸಿಡ್ತೇನೆ. ತುಂಬ ಬಿಸಿಯಾಗಿದೆ ನೀರು. ನಂತರ 10 ನಿಮಿಷದ ನಂತರ ಇದನ್ನು ಚೆನ್ನಾಗಿ ಡಿಪ್ ಮಾಡ್ತಾ ಇದ್ದೇನೆ. ನೋಡಿ, 10 ನಿಮಿಷದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೆನೆಸಿದಂತಹ ಘಾಟಿ ಮೆಣಸನ್ನು, ಅದ್ಭುತವಾದ ಮಸಾಲ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಕೊತ್ತಂಬರಿ ಬೀಜ, ಕಾಳು ಮೆಣಸು, 2 ಲವಂಗ, 1 ಸಣ್ಣ ತುಂಡು ಚಕ್ಕೆ ಹಾಗೂ 1 ಏಲಕ್ಕಿ, ವಿನೆಗರ್ 3ರಿಂದ 4 ಟೇಬಲ್ ಸ್ಪೂನ್ ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ನೀರು ಬೇಕಿದ್ದರೆ ಹಾಕ್ಕೊಳ್ಳಿ. ರುಬ್ಬಿದಂತಹ ಮಸಾಲವನ್ನು ಚಿಕನ್ ಪೀಸ್ಗಳಿಗೆ ಹಾಕಿಕೊಂಡು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡುವ. ನಂತರ ಇದನ್ನು ಮುಂದೆ ಮಾಡಿಕೊಳ್ಳುವಂಥದ್ದು. ಪೂರ್ತಿಯಾಗಿ ಹಾಕಿಕೊಂಡೆ ನುಣ್ಣಗೆ ರುಬ್ಕೊಂಡಿದ್ದೇನೆ. ನೋಡಿ, 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3ರಿಂದ 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದ್ಭುತವಾದ, ಇಷ್ಟು ಸಿಂಪಲಾದ ಒಂದು ಮಸಾಲ ಮನೆಯಲ್ಲೇ ರೆಡಿ ಮಾಡುವಂಥದ್ದಲ್ಲ. ಹೊರಗಿನಿಂದ ತಂದಂತಹ ಪ್ಯಾಕೆಟ್ ಪೌಡರ್ಗಳಲ್ಲಿ ಟೇಸ್ಟಿಂಗ್ ಪೌಡರನ್ನು ಆ್ಯಡ್ ಮಾಡಿರ್ತಾರೆ. ಸೊ ತುಂಬ ಬಾಯಾರಿಕೆಯೂ ಸಹ ನಮ್ಗೆ ಆಗ್ತದೆ ಅದನ್ನು ತಿಂದ ನಂತರ. ಹಾಗಾಗಿ ಮನೆಯಲ್ಲಿ ಆರೋಗ್ಯಕರವಾಗಿ ಚಿಕನ್ ಫ್ರೈ ಮಸಾಲವನ್ನು ರೆಡಿ ಮಾಡಿಕೊಂಡು ಮಾಡುವಂತಹ ಒಂದು ಅದ್ಭುತವಾದ ರುಚಿಕರವಾದ ಫ್ರೈ ಇದು. ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟೆ. ಎಣ್ಣೆಯನ್ನು ಈಗಾಗಲೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಬದಿಯೂ ಕಾಯುವಂತೆ ಕಾಯಿಸ್ಕೊಂಡು, ಒಂದು ಚೂರು ಎಣ್ಣೆ ಕುಡಿಯುವುದಿಲ್ಲ, ಮಸಾಲೆ ಬಿಡುವುದಿಲ್ಲ. ನೋಡಿ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೆಂಟರು ಬಂದಾಗ ಖಂಡಿತವಾಗಿಯೂ ನೀವು ಇದನ್ನು ಮಾಡಿ, ಎಲ್ಲರೂ ನಿಮ್ಮನ್ನು ಹೊಗಳಿ ಕೇಳಿ ತಿಂತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.